ಅಜ್ಜಿ ವಾಟ್ಸ್ ಹ್ಯಾಪನಿಂಗ್ ಹಿಯರ್? ನಂಗೆ ಏನು ಅರ್ಥ ಆಗ್ತಿಲ್ಲ. ಕಮಲಿನ ಯಾಕೆ ನನ್ನ ಜಾಗದಲ್ಲಿ ಕೂರಿಸಿದೀರಾ? ಇಲ್ವಲ್ಲ, ಅವಳ ಜಾಗದಲ್ಲಿ ಅವಳು ಕೂರ್ತಿದ್ದಾಳೆ. ವಾಟ್? ಇವತ್ತಿಂದ ಅನ್ನಪೂರ್ಣ ಇನ್ಸ್ಟಿಟ್ಯೂಷನ್ಸ್ಗೆ ಕಮಲಿನೇ ಅಡ್ಮಿನಿಸ್ಟ್ರೇಟರ್, ನೀನಲ್ಲ. ಅನಿಕಾ, ಸೈನ್ ಹಾಕ್ಲಾ ಅಂತ ಕೇಳ್ತಿದ್ಯಲ್ಲ, ಇದಕ್ಕೆ ನಿನ್ ಸೈನ್ ಬೇಕು. ಇವತ್ತಿಂದ ಕಾಲೇಜಿನ ಕಂಪ್ಲೀಟ್ ಅಥಾರಿಟಿ ಕಮಲಿ ಹೆಸರು ಬರ್ದಿದ್ದೀನಿ ಅಂತ ಇದ್ರಲ್ಲಿ ಬರ್ದಿದೆ. ಇನ್ ಸೈನ್ ಒಂದು ಬಾಕಿ ಇದೆ, ಸೈನ್ ಹಾಕು. ಒಂದ್ ಕಡೆ ಬೇಜಾರು ಆಗ್ತಾ ಇದೆ, ಇನ್ನೊಂದ್ ಕಡೆ ಖುಷಿನೂ ಆಗ್ತಾ ಇದೆ. ಈ ಮೊಮ್ಮಗಳನ್ನ ಅಡ್ಮಿನಿಸ್ಟ್ರೇಟರ್ ಇಂದ ತೆಗ್ದಾಕ್ತಾ ಇದ್ದೀನಲ್ಲ ಅಂತ ಬೇಜಾರಾಗ್ತಾ ಇದೆ. ಈ ಮೊಮ್ಮಗಳನ್ನ ಆ ಸೀಟ್ಗೆ ಕೂರಿಸ್ತಾ ಇದ್ದೀನಿ ಅಂತ ಸಂತೋಷ ಆಗ್ತಾ ಇದೆ. ಇದು ನೀನ್ ತಯಾರ ಮಾಡ್ಕೊಂಡಿರೋ ತಪ್ಪು. ನೀನ್ ಚೆನ್ನಾಗಿ ಓದಿ ಪಾಸ್ ಆಗಿದ್ದಿದ್ರೆ ಈ ತರ ಆಗ್ತಾ ಇತ್ತಾ? ಕಮಲಿನ ನೋಡಿ ಕಲ್ತ್ಕೋ. ಇನ್ಮೇಲೆ ಅವಳೇ ನಿನಗೆ ಸ್ಫೂರ್ತಿ. ಅರ್ಥ ಮಾಡ್ಕೋ. ಸೈನ್ ಮಾಡು. ಕಮಲಿ, ಸೈನ್ ಮಾಡು. ಅಜ್ಜಿ, ಆಶೀರ್ವಾದ. ಪರವಾಗಿಲ್ಲಮ್ಮ, ಹೇಳು. ನಿನ್ ಸಂಸ್ಕಾರ, ಶ್ರದ್ಧೆ, ಸಹನೆ ನಮ್ಮ ಕಾಲೇಜಿನ ಎಲ್ಲಾ ಮಕ್ಕಳಿಗೂ ಮಾದರಿ ಆಗ್ಲಮ್ಮ. ಮೇಡಮ್, ನಿಜವಾಗ್ಲೂ ನೀವು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ಸ್ಟೇಟ್ಗೆ ಫಸ್ಟ್ ಬಂದಿರೋ ಕಮಲಿ ಅವರನ್ನ ಈ ಕಾಲೇಜ್ನ ಹೆಡ್ ಆಗಿ ಮಾಡ್ತಿರೋದ್ರಿಂದ ಈ ಕಾಲೇಜ್ನ ಎಲ್ಲಾ ಸ್ಟೂಡೆಂಟ್ಸ್ಗೆ ಇವರು ರೋಲ್ ಮಾಡೆಲ್ ಆಗ್ತಾರೆ. ರಿಯಲಿ ಇಟ್ಸ್ ಎ ಗುಡ್ ಡಿಸಿಷನ್. HMT, ನಾಳೆನೆ ಒಂದು ನೋಟಿಸ್ ಹಾಕ್ಬಿಡು. ನಮ್ಮ ಕಾಲೇಜಲ್ಲಿ ಯಾರ್ಯಾರು ಫೇಲ್ ಆಗಿದಾರೋ ಅವ್ರಿಗೆಲ್ಲ ನಮ್ಮ ಕಮಲಿನೇ ಕ್ಲಾಸಸ್ ತಗೋತಾಳೆ. ಸಪ್ಲಿಮೆಂಟರಿ ಎಕ್ಸಾಮ್ ಶುರುವಾಗೋವರೆಗೂ ಎಲ್ಲರೂ ಖಂಡಿತವಾಗ್ಲೂ ಕ್ಲಾಸ್ ಅಟೆಂಡ್ ಮಾಡಲೇಬೇಕು. ಅನಿಕಾ, ನೀನು ಕೂಡ. ನಾನು ಎಸ್, ಕಮಲಿ ನಾಳೆಯಿಂದ ಕ್ಲಾಸ್ ತಗೋತಾಳೆ. ಅವ್ರ ಕ್ಲಾಸ್ ಅಟೆಂಡ್ ಮಾಡು. ಅಟ್ಲೀಸ್ಟ್ ಪಾಸ್ ಹೋಗೋ ಅಷ್ಟಾದ್ರೂ ನೀನ್ ಕಲ್ತ್ಕೋ. ಇವತ್ತಿಂದ ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲಾ ಡಿಸಿಷನ್ಗಳನ್ನು ನಮ್ ಕಮಲಿನೇ ತಗೋತಾಳೆ. ದಯವಿಟ್ಟು ನೀವೆಲ್ಲ ಕೋಆಪರೇಟ್ ಮಾಡಬೇಕು. Congratulations. ರಿಷಿ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ. ಅಮರ್, ಸಾಕ್ ನಿಲ್ಸ್ತೀಯ ಇದನ್ನ?
ನಿನ್ಗೆ ಏನ್ ಕಡಿಮೆ ಆಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೇನಾದ್ರೂ ನೀನ್ ನನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳಿದಿನ ಅಥವಾ ನಿನ್ ಜೊತೆ ಕಣ್ಣೀರ್ ಹಾಕ್ತಾ ಬದುಕ್ತಿದ್ದೀನ? ಅಯ್ಯೋ ಹಾಗಲ್ಲ ಚಿನ್ನ, ಆದ್ರೂ ನನಗೇನೋ ಪಾಪ ಪ್ರಜ್ಞೆ. ಖುಷಿಯಿಂದ ನಿಮ್ಮಪ್ಪ ಅಮ್ಮನ ನಮ್ಮ ಮನೆ ಕರೆಯೋಣ ಅಂದ್ರೆ ಆ ಪುಟ್ಟು ಮನೆಗೆ ಅವ್ರು ಬರ್ತಾರೆ ಅಂದ್ರೆ ನನಗೆ ಒಂಥರ ಮುಜುಗರ. ನಾನೇನೇ ಮನೆಗೆ ಬಂದು ಹೋಗಿ ಮಾಡಿದ್ರು ನನಗನ್ನಿಸ್ತಿದೆ ಅತ್ತೆ ನನ್ನ ಹಳ್ಳಿ ಅಂತ ಒಪ್ಕೊಂಡಿಲ್ಲ. ನೀನ್ ನನ್ನ ಮದ್ವೆ ಆದ್ಮೇಲೆ ತಾನೆ ಮನೆಯವರಿಂದ ದೂರ ಆಗಿದ್ದು. ಯಾಕೆ ಏನೇನೋ ಯೋಚಿಸ್ತಿದ್ಯಾ ಅಮರ್? ಅಮ್ಮ ನಿನ್ನ ಒಪ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲ ಚಿನ್ನ, ಅವ್ರು ಯಾವತ್ತೂ ನನ್ನನ್ನು ಅಳಿಯ ಅಂತ ಅಕ್ಸೆಪ್ಟ್ ಮಾಡಲ್ಲ. ಚಿನ್ನ, ನಾನು ಏನೇ ಬದಲಾಗಿದ್ರು ಜಗತ್ತಿನ ಕಡೆಗೆ ನಾನು ಯಾವತ್ತಿದ್ರು ಕಳ್ಳನ. ಹಣೆ ಪಟ್ಟಿ ಯಾವತ್ತೂ ಬದಲಾಗಲ್ಲ. ಅಲ್ಲಿ ತನಕ ನಿಮ್ಮಮ್ಮ ನನ್ನನ್ನ ಅಳಿಯ ಅಂತ ಒಪ್ಕೊಳ್ಳೋದಾಗ್ಲಿ ಆ ತರ ಮಾತಾಡ್ಸೋದಾಗ್ಲಿ ಮಾಡಲ್ಲ. ಪ್ಲೀಸ್ ಅಮರ್, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ಅಮ್ಮ ಇವತ್ತಲ್ಲ ನಾಳೆ ಖಂಡಿತ ನಿನ್ನನ್ನು ಒಪ್ಕೊಂಡೇ ಒಪ್ಕೋತಾರ್ ಕಣೋ. ಆ ನಂಬಿಕೆ ನನಗೆ ಖಂಡಿತ ಇದೆ. ನೀನ್ ಹೀಗೆಲ್ಲ ಮಾತಾಡಿ ನಂಗೆ ಹರ್ಟ್ ಮಾಡ್ಬೇಡ ಅಮರ್. ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಲ್ಲ ಚಿನ್ನ, ಚಿನ್ನ ನೀನ್ ಯಾಕೆ ಅಳ್ತಾ ಇದ್ಯಾ? ನೋಡು, ತಿರುಗು, ಅಳ್ಬೇಡ. ಸಾರಿ, ನಾನೇನೋ ಮನ್ಸಲ್ಲಿ ಇದನ್ನ ತಡೆದೇ ಹೇಳ್ಬಿಟ್ಟೆ. ಇನ್ಮೇಲೆ ಈ ತರ ಎಲ್ಲ ಮಾತಾಡಲ್ಲ. ಅಳ್ಬೇಡ. ಚಿನ್ನ, ಏನ್ ಹಿಂಗೆಲ್ಲ ಗುರಾಯಿಸ್ಯ ನೀನ? ನಾನಿನ್ಮೇಲೆ ಗಪ್ಚು. ಎಲ್ಲಿ ಒಂದ್ಸಲ ನಗು ಪ್ಲೀಸ್. ರಿಷಿ, ನೀನ್ ತುಂಬಾ ಬುದ್ಧಿವಂತ. ಅದಕ್ಕಿಂತ ಹೆಚ್ಚಾಗಿ ಎಲ್ಲಾರನ್ನೂ ಅರ್ಥ ಮಾಡ್ಕೊಳ್ಳೋ ಮನ್ಸಿರೋನು. ನೀನ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಕೊಟ್ಟಿದ್ಯಾ, ಅವ್ರನ್ನೆಲ್ಲ ಹತ್ತಿರಿಂದ ನೋಡಿದ್ಯಾ. ಪ್ರಾಮಾಣಿಕವಾಗಿ ಹೇಳಿ ರಿಷಿ, ನೀನ್ ಕಮಲಿ ತರ ಗುಣ ಇರೋ ಬೇರೆ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಅಲ್ವಾ? ಯಾಕೆಂದ್ರೆ ಅವಳ ತರ ಇನ್ನೊಂದು ಹುಡುಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿನ್ಗೆ ಅವಳು ಇಷ್ಟ ಆಗಿದ್ದು, ಅದಕ್ಕೆ ನೀನು ಅವಳನ್ನ ಮದುವೆ ಆಗಿದ್ದು. ನೋಡ್ರಿಷಿ, ಮಗು ವಿಷಯದಲ್ಲಿ ನಿನಗೆ ಕೋಪ ಬಂದಿರಬಹುದು, ಅದು ಸಹಜನೇ. ಆದ್ರೆ ಈ ವಿಷಯನ ಎಷ್ಟು ದಿನ ಅಂತ ಸಾಧಿಸ್ತೀಯ? ಈ ಕೋಪ, ಈ ಬೇಜಾರಿನಿಂದ ನೀನ್ ಎಷ್ಟೋ ಒಳ್ಳೆ ಕ್ಷಣಗಳನ್ನ ಕಳ್ಕೊಳ್ತಾ ಇದೀಯ ರಿಷಿ. ನಾನು ನಿನ್ನನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನೀನ್ ಮನಸ್ಫೂರ್ತಿಯಾಗಿ ಕಮಲಿಗೆ ಅಭಿನಂದನೆ ಹೇಳಲೇ ಇಲ್ಲ ಅಲ್ವಾ? ಮುಂಚಿನ ರಿಷಿ ಆಗಿದ್ದಿದ್ರೆ ಎಲ್ರೂ ಹೊರಗಡೆ ಹೋಗೋ ತನಕ ಕಾದಿದ್ದು ಕಮಲಿನ ಪ್ರೀತಿಯಿಂದ ಎತ್ಕೊಂಡು ಸಂತೋಷವಾಗಿ ಅಭಿನಂದನೆ ಹೇಳ್ತಾ ಇರ್ಲಿಲ್ವಾ? ನೀನ್ ಯಾಕೆ ರಿಷಿ ಇಷ್ಟೊಂದು ಬದಲಾಗ್ಬಿಟ್ಟಿದೀಯಾ? ಹೇಳು ರಿಷಿ, ಯಾಕೆ ಇಷ್ಟೊಂದು ಬದಲಾಗಿದೆಯಾ? ರಿಷಿ, ಸಂಸಾರ ಅನ್ನೋದು ಸರಾಗುವ ದಾರಿ ಅಲ್ಲಪ್ಪ. ಏಳು ಬೀಳು, ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡೇ ಸಾಗ್ಬೇಕಾಗತ್ತೆ. ಎಲ್ಲ ದಾಟಿ ಒಳ್ಳೆ ದಾರಿ ಸಿಕ್ಕಾಗ ಕೈ ಕೈ ಹಿಡ್ಕೊಂಡು ಖುಷಿಯಾಗಿ ಸಂತೋಷವಾಗಿ ಮುಂದೆ ನಡಿಬೇಕಪ್ಪ. ಎಲ್ಲದನ್ನು ಮರೆತು ನೀವಿಬ್ರು ಒಂದಾಗಿರಿ. ಅದೇ ನನ್ನ ಆಸೆ ರಿಷಿ. ನಿನ್ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಮಾಡಿ ನಿನ್ನನ್ನ ಜೈಲಿಗೆ ಕಳ್ಸಿದ್ ನನ್ನನ್ನೇ ನೀನ್ ಇಷ್ಟೊಂದು ಪ್ರೀತಿಯಿಂದ ಕ್ಷಮಿಸಿ ಮಾತಾಡ್ತಿದೀಯಲ್ಲಪ್ಪ. ಅಂತದ್ರಲ್ಲಿ ಕಮಲಿ ಮೂರೊತ್ತು ನಿನ್ ಬಗ್ಗೆನೇ ಯೋಚನೆ ಮಾಡಿ ನಿನ್ ಒಳ್ಳೇದನ್ನೇ ಬಯಸೋಳ್ನ ಯಾಕಪ್ಪ ದೂರ ಮಾಡ್ತಾ ಇದೀಯಾ? ತಪ್ಪು ಎಲ್ರೂ ಮಾಡ್ತಾರೆ, ಅದನ್ನ ಕ್ಷಮಿಸೋನು ದೊಡ್ಡವನಾಗ್ತಾನೆ. ಆದ್ರೆ ತಪ್ಪು ಅಂತ ಗೊತ್ತಿದ್ದು ಅದನ್ನೇ ಮುಂದುವರ್ಸ್ತಾ ಹೋಗೋನು ತುಂಬಾ ಚಿಕ್ಕವನಾಗ್ಬಿಡ್ತಾನೆ ರಿಷಿ. ನೀನ್ ಹಾಗಾಗ್ಬಾರ್ದು. ನೀನ್ ಹಾಗಲ್ಲ ಅಂತ ನನಗ್ ನಂಬಿಕೆ ಇದೆಪ್ಪ.
ಏಕೆ? ಹೇಳಿ ಬೇಬಿ. ಮಾಮ್, ಆ ಮುತ್ಕಿ ನನ್ನಿಂದ ಎಲ್ಲ ಕಿತ್ಕೊಂಡ್ಬಿಟ್ಲು ಮಾಮ್. ನನ್ನ ಪೊಸಿಷನ್ ಎಲ್ಲ ಹೋಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜಾಗಕ್ಕೆ ಆ ಕೆಸರಿನ ಕಂಬ್ಳಿನ ತಂದು ಕೂರ್ಸಿದಾಳೆ. ಐ ಕೆನಾಟ್ ಬೇರ್ ಇಟ್ ಮಾಮ್. ಹೋಗ್ಲಿ ಬಿಡು ಬೇಬಿ. ವಾಟ್? ಹೇಗ್ ಬಿಟ್ಬಿಡ್ಲಿ ಮಾಮ್? ನಾನು ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದೆ ಅನ್ನೋ ಒಂದೇ ರೀಸನ್ಗೆ ನನ್ನ ಎಲ್ಲ ವಿಷಯದಲ್ಲಿ ಹಿಂದೆ ಇಡ್ತಾ ಇದಾರಲ್ಲ. ಹೇಗ್ ಬಿಟ್ಬಿಡ್ಲಿ ಇದನ್ನ? ತಪ್ಪು ಯಾರ್ದು? ನಿಂದೆ ಅಲ್ವಾ ಬೇಬಿ? ಅಟ್ಲೀಸ್ಟ್ ಪಾಸ್ ಆಗೋ ಅಷ್ಟು ಮಾರ್ಕ್ಸ್ ತಗೊಳ್ದೆ ಈ ಗೊಳ ಅಂದ್ರೆ ಏನ್ ಪ್ರಯೋಜನ ಹೇಳು? ನೀನ್ ಅಜ್ಜಿ ಹತ್ರ ನಿನ್ ಪರವಾಗಿ ಮಾತಾಡೋ ಮುಖನೂ ನನ್ಗಿಲ್ಲ. ಮಾಮ್, ನಾನೇನ್ ಮಾಡ್ಲಿ? ಎಕ್ಸಾಮ್ ಟೈಮ್ ಅಲ್ಲಿ ನನಗೆ ತುಂಬಾ ಪ್ರೆಷರ್ ಇತ್ತು ಮಾಮ್. ಕಾಲೇಜ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನನ್ನ ಮೇಲಿತ್ತಲ್ವಾ. ವಾಟ್ ಕ್ಯಾನ್ ಐ ಡು? ಹೋಗ್ಲಿ ಬಿಡು. ಆಗಿದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಇನ್ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ನೋಡು, ಈಗ ನೀನು ರಿಷಿ ಒಂದಾಗೋದಕ್ಕೆ ಒಳ್ಳೆ ಟೈಮ್. ಈಗ ನಿನ್ ತಲೆ ಮೇಲೆ ಬೇರೆ ಯಾವ ಜವಾಬ್ದಾರಿನೂ ಇಲ್ಲ. ಸೊ ಆರಾಮಾಗಿ ರಿಷಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಈ ಮಾಮ್ ನನಗೆ ಮತ್ತೆ ಕಾಲೇಜ್ ಹೆಡ್ ಅನ್ನೋ ಪೊಸಿಷನ್ ಕೊಡಿಸ್ತಾರೆ ಅಂತ ನಾನ್ ಅನ್ಕೊಂಡ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದಾರಲ್ಲ. ನೋ, ನಾನ್ ಬಿಡಲ್ಲ. ಆಕಾಶದ ಎತ್ತರಕ್ಕೆ ಏರಿದೀನಿ ಅಂತ ಪೋಸ್ ಕೊಡ್ತಿರೋ ಆ ಕೆಸರಿನ ಕಂಬ್ಳಿ ಲೈಫ್ ಮತ್ತೆ ಕೆಸರಿಗೆ ಬೀಳ್ಬೇಕು. ಅಲ್ಲಿವರೆಗೂ ನಾನ್ ಬಿಡಲ್ಲ. ಕೆಸರಿನ ಕಮಲಿ, ನೀನ್ ನೆಮ್ಮದಿಯಾಗಿರಕ್ಕೆ ನಾನ್ ಬಿಡಲ್ಲ ಕಣೆ. ನನ್ನ ಲೈಫನ್ನೇ ಪಂಚರ್ ಮಾಡಿದೆ ಅಲ್ಲ, ಈಗ ನಾನು ನಿನ್ ಸೈಕಲ್ನ ಪಂಚರ್ ಮಾಡಿ ಸುಮ್ಮನಿರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಇನ್ನ ನೀನ್ ಅನ್ಭವಿಸೋದು ತುಂಬಾನೇ ಇದೆ ಕಣೆ. ಅಯ್ಯೋ, ಇದೇನಿದು? ಸೈಕಲ್ ಪಂಚರ್ ಆಗೋಗೈತೆ. ಈಗ ಪಂಚರ್ ಆಗಿರೋ ಸೈಕಲ್ ಅಲ್ಲಿ ಆ ಕಮಲಿ ಹೇಗ್ ಮನೆಗೆ ಹೋಗ್ತಾಳೆ ಅನ್ನೋದನ್ನ ನೋಡ್ಬೇಕಲ್ಲ. ಕಮಲಿ ಅವ್ರ ಸೈಕಲ್ ಪಂಚರ್ ಆಗಿದೆ. ಮನೆಗೆ ಹೇಗೆ ಹೋಗ್ತಾರೆ? ಮನೆಗೆ ಡ್ರಾಪ್ ಮಾಡ್ಲಾ ಅಂತ ಕೇಳಲ್ಲ. ರಿಷಿ ಸರ್ ನನ್ನ ಕಡೆನೆ ನೋಡ್ತಾವ್ರೆ. ನೀನ್ ಒಂದ್ ಮಾತು ಸರ್ ಕರ್ಕೊಂಡೋಗಿ ಅಂದ್ರೆ ಅವ್ರಿಲ್ಲ ಅಂತ ಅನ್ನಕ್ಕಿಲ್ಲ. ಕೇಳು ಕಮಲಿ, ಗಂಡನ ಹತ್ರ ಮಾತಾಡಕ್ಕೆ ನಿನ್ಗ್ಯಾಕೆ ನಾಚಿಕೆ?
ರಿಷಿ ಇವಳನ್ನೇ ನೋಡ್ಕೊಂಡು ನಿಂತಿದ್ದಾನೆ. ಇವಳೇನಾದ್ರೂ ಡ್ರಾಪ್ ಕೇಳ್ತಾಳ? ಬ್ಯಾಡ, ಸರ್ರೆ ನನ್ನ ಕೋಪ ಮಾಡ್ಕೊಂಡ್ರೆ ಕಷ್ಟ. ರಿಷಿ, ಒಂದ್ಸಲ ನಿನ್ ಕೋಪನೆಲ್ಲ ಸೈಡ್ಗಿಡು. ಲೇ, ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು, ಗಂಡ ತಾನೆ. ಕಮಲಿ, ನೀನ್ ಕೇಳಿದ್ರು ರಿಷಿ ನಿನ್ನ ಡ್ರಾಪ್ ಮಾಡಲ್ಲ ಕಣೆ. ಬಿಕಾಸ್ ಅವನ್ ಆಲ್ರೆಡಿ ಅವನ್ ಲೈಫ್ ಇಂದಾನೆ ನಿನ್ನ ಡ್ರಾಪ್ ಮಾಡಿ ಆಗಿದೆ. ಕಮಲಿ ಅವ್ರನ್ನ ಮಾತಾಡ್ಸಿದ್ರೆ ಅವ್ರು ತಪ್ಪು ತಿಳ್ಕೊಳಲ್ವಾ? ಹೋಗು ಕಮಲಿ, ಕೇಳಿ ಉಗಿಸ್ಕೊಳ್ಳೋ ಆಸೆನಾ ನಿನ್ಗೆ? ನಿನ್ನ ಉಗಿಯೋದನ್ನ ಕೇಳೋ ಆಸೆ ನನಗೆ. ಹೋಗ್ ಕೇಳು. ಸರ್, ನನ್ ಸೈಕಲ್ ಪಂಚರ್ ಆಗೋಗೈತೆ, ನನ್ನೂ ಹಸಿ ಮನೆ ಕರ್ಕೊಂಡೋಯ್ತೀರಾ? ಸರಿ, ಬನ್ನಿ. ಸಾರಿ. ಪರವಾಗಿಲ್ಲ ಸರ್. ಇಲ್ಲ, ಹಂಪಿತ್ತು, ಗೊತ್ತಾಗ್ಲಿಲ್ಲ, ಸಡನ್ ಆಗಿ ಬ್ರೇಕ್ ಹಾಕ್ದೆ. ಸರ್, ಪರವಾಗಿಲ್ಲ. ಸಾರಿ ಕಮಲಿ ಅವರೇ, ಹಳ್ಳ ಇತ್ತು, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಸರ್. ಸಾರಿ ಸರ್. ಯಾಕೆ? ಅದು ಸಡನ್ ಆಗಿ. ಕಮಲಿ ಅವರು ಇಷ್ಟು ಚೆನ್ನಾಗಿ ಹಿಡ್ಕೊಂಡು ಕೂತಿದ್ರೆ ನನ್ನ ಮತ್ತೆ ಅವ್ರ ಮಧ್ಯ ನಡೆದಿರೋದೆಲ್ಲ ಮರ್ತೋಗ್ತೀನಿ. ರಿಷಿ, ಈಗ ಸಾರಿ ಕೇಳಿ ಮತ್ತೆ ಅವರು ನಿನ್ನಿಂದ ದೂರ ಕೂತ್ಕೊಳ್ಳೋ ಹಾಗೆ ಮಾಡಬೇಡ. ಸರ್, ಹೊರಡೋಣ ಸರ್? ಇದೆಲ್ಲ ನೋಡ್ತಿದ್ರೆ
ಕಮಲಿ ಅವರು ನನ್ನ ಇಷ್ಟ ಇಲ್ಲದೆ ಡೈವೋರ್ಸ್ ಕೊಡೋ ನಿರ್ಧಾರ ಮಾಡಿಲ್ಲ. ನನ್ನ ಮೇಲಿನ ಕೋಪಕ್ಕೆ ಆ ಥರದಲ್ಲಿ ನಿರ್ಧಾರ ಮಾಡಿದ್ದಾರೆ. ಕಮಲಿ ಅವರು ಅಷ್ಟು ನೋವಲ್ಲಿದ್ರು ನಾನು ಅವ್ರ ಹತ್ರ ತುಂಬಾ ರೂಢಾಗಿ ಬಿಹೇವ್ ಮಾಡಿದೆ. ಅದರಿಂದ ನೋವಾಗಿ ಆ ನಿರ್ಧಾರ ತಗೊಂಡ್ರು ಅನ್ಸುತ್ತೆ. ಕಮಲಿ ಅವರು ಸ್ಟೇಟ್ಗೆ ರ್ಯಾಂಕ್ ಬಂದಾಗ್ಲೂ ನಾನು ಅವ್ರಿಗೆ ಒಂದು ಕರೆಕ್ಟಾಗಿ ವಿಶ್ಯೂ ಮಾಡಲಿಲ್ಲ. ಈಗಲಾದ್ರೂ ಅವ್ರಿಗೆ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡಿ ಅವ್ರಿಗೆ ಸಮಾಧಾನ ಮಾಡಬೇಕು.